ಇವತ್ತ ದೀಪಾವಳಿ ಪೂಜೆ ಇದ್ರ ಕಾಲಾಗ ಪಾಡ್ಯ ಪೂಜೆ ಇತ್ತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನ್ ಮಾಡಿದ್ರೆ ಪೂಜಾ ಕೂಟಕ್ಕೆ ಕರೆದಿದ್ದೆ. 5:05 ಗಂಟೆಗೆ ಇವ್ರು ಪೂಜಾಕಂತ ಮನೆಗೆ ಬಂದಿದ್ರು. ಊಟ ಮಾಡು ಅಂತ ಅವ್ರಿಗೆ ಅಂದೆ. ಊಟ ಮಾಡು ಅಂತಂದ್ರೆ ಅವ್ರು ಊಟ ಮಾಡ್ಲಿಲ್ಲ. ಅದಕ್ಕೇನಂತ ಎಲ್ಲರೂ ಊಟ ಮಾಡಿ ಬಂದಿದ್ರೆ ನಮ್ಗೆ ಬ್ಲಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರು. ಅದು ಬ್ಲಾಕ್ ಟೀ ನಾವು ಮಾಡಿಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡ್ದಿಲ್ಲ. ಇವ್ರ ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ ಯಾಕಂತಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನ್ ಮಾಡ್ಯಾರ ಈ ತರದನ್ನ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ. ನಾವು ಒಂದು 10 ರಿಂದ 15 ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ ಫೈನಾನ್ಸ್ ಆದ್ರೂ ಮಾಡಬೇಕು, ಏನಾದ್ರೂ ಅದು ಮಾಡ್ಬೇಕಂತ ಒಂದು ಸಲುವಾಗಿ ನಾವು ಸತತವಾಗಿ 2-3 ತಿಂಗಳ ವಿಷಯವಾಗಿ ನಾವು ಅದನ್ನ ಮೀಟಿಂಗ್ ಮಾಡ್ಕೊತ ಬಂದಿದ್ವಿ. ಆ ಟೈಮ್ನಾಗ ಏನಾಗಿತ್ತು, ಹಬ್ಬ ಇದ್ರ ಸಲುವಾಗಿ ನಮ್ಗೆ ಆಗಿರ್ಲಿಲ್ಲ. ಇವತ್ತು ದಿವಸ ಚಲೋ ಅದ, ಎಲ್ಲರೂ ಸೇರಿಸಿ ನಾವ್ ಏನಾರ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಎಲ್ಲರೂ ಕೂತಿದ್ದೆ. ಖರೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ, ರೇಡ್ ಅಂತ ಯಾವಾಗ ಆಗ್ತೈತಿ, ಯಾವಾಗ ಎಲ್ಲಾರು ಕಲ್ತು ಆಡ್ಕೋತ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದ್ ಹೇಳಿದ್ರಂತಂದ್ರೆ ಹೌದಪ್ಪ ಅದು ಆಡಾಕತ್ತಿ ಅಂತ ಒಪ್ಕೊಂತೀನಿ. ಇವ್ರು ಬಂದ ಟೈಮ್ನಾಗ ಯಾರು ಆಡಾಕತ್ತೆ ಎಲ್ಲರೂ ಬ್ಲಾಕ್ ಟೀ ಕುಡ್ಕೊಂಡು ಕೂತಿದ್ರು. ಇವ್ರು ಅವ್ರಿಗಿದ್ದ ನಮ್ಮ ಸಂಘಟ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪಾ ಅಂದ್ರೆ 40,000 ರೂಪಾಯಿ ಸಿಕ್ಕದಂತ 6 ಜನ ಅದಾರ. 6 ಜನ ಹತ್ರ 40,000 ರೂಪಾಯಿ ಇರಂಗಿಲ್ಲ. 40,000 ರೂಪಾಯಿ ಇರಂಗಿಲ್ಲ. ಯಾರ ಹತ್ರನು 7 ಬಂದಿದ್ರು. 7 ಮಂದಿ ಒಳಗೆ 40,000 ರೂಪಾಯಿ ಇರಂಗಿಲ್ಲ. 40,000 ರೂಪಾಯಿ ಅಂತಂದ್ರೆ ಅಲ್ಲೇ ನಮ್ಮ ಮನೆಯೊಳಗೆ ಇದ್ದಂತ ಏನು ಅಂತಂದ್ರೆ ನಾವು ವಾಸ್ತು ಪ್ರಕಾರ ಮನೆಯೊಳಗೆ ಇರ್ಬೇಕಂತ ಹೇಳಿ ನಾವೇನು ನಾವು ಕಾರ್ಡ್ಸ್ ಬಂದ್ ಹೇಳ್ತಿದ್ರೆ ಅದು ಕಾರ್ಡ್ ಸೆಟಲ್ ಇವ್ರು ಏನ್ ಮಾಡ್ತಾರೆ ಪೂರ್ತಿ ತಗೋದ್ರೆ ಅರ್ಧ ಮದ ತಗೊಂಡ್ ಬಂದ. ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕಂತಾರ. ನಾನು ಹೇಳ್ತಾ ಇದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನಾದ್ರೂ ಕರೆನೇ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ. ಇಂತ ಹೊಳಸ್ ಪುಚ್ಚು ಚಕರ್ ಮಾಡಕ್ ಹೋಗ್ಬೇಡ್ರಿ. ನೀವೇನ್ ಮಾಡ್ತೀರಿ ಅದಕ್ಕೆ ನಾ ರೆಡಿ ಇದೀನಿ, ಮಾಡ್ಕೊಳ್ಳಿ. ನಾ ಮಾಡ್ಕೊಳ್ಳಿ ರೆಡಿ ಇದೀನಿ. ನೀವು ಏನ್ ಮಾತಾಡಿದ್ರೆ ನೇರವಾಗಿ ಮಾಡಿ, ನೇರವಾಗಿ ನನ್ನ ಜೊತೆ ನೀವು ಟಕ್ಕರ್ ತಗೊಂಡು ನಾ ಮಾಡ್ತೀನಿ. ನೀ ವಿಷಯವಾಗಿ ನನಗೇನಾಗ್ಲಿ, ನನ್ನ ಗಂಡಗೇನಾಗ್ಲಿ, ನನ್ನ ಮಕ್ಕಳಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ. ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ನಾನು ಇದು ಸುಮ್ಮನೆ ಕೊಡಂಗಿಲ್ಲ.